ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗಿನ ತಿಂಡಿಗೆ ನಾನು ಉಪ್ಪಿಟ್ಟು ಮಾಡಲಿಕ್ಕೆ ಹೊರಟಿದ್ದೀನಿ. ಒಂದು ರುಚಿಕರದ ಉಪ್ಪಿಟ್ಟು. ಫಸ್ಟಿಗೆ ನಾನು ಒಂದು ದೊಡ್ಡ ಕಪ್ಪಿನಲ್ಲಿ ರವೆ ತೆಗೆದುಕೊಂಡಿದ್ದೀನಿ. ಅರಿಶಿನ, ಉದ್ದಿನಬೇಳೆ, ಸಾಸಿವೆ, ಒಂದು ಹಸಿಮೆಣಸು, ಕರಿಬೇವಿನ ಸೊಪ್ಪು. ತೆಂಗಿನಕಾಯಿ ತುರಿದುಕೊಂಡಿದ್ದೇನೆ. ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಕೊಂಡಿದ್ದೀನಿ ಚೆನ್ನಾಗಿ ಚಿಕ್ಕದಾಗಿ. ಈಗ ಗ್ಯಾಸನ್ನು ಆನ್ ಮಾಡ್ಕೊಳ್ಳೋಣ. ಈಗ ರವೆಯನ್ನು ಹಾಕಿಕೊಂಡು ಘಮ ಬರುವವರೆಗೆ ಫ್ರೈ ಮಾಡಿಕೊಳ್ಳಬೇಕು. ಹೊಸದಾಗಿ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ನನ್ನ ಮರಿಗೋಲ್ಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಗೆಯೇ ಬೆಲ್ ಐಕಾನನ್ನು ಒತ್ತಿ ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ರವೆಯನ್ನು ಚೆನ್ನಾಗಿ ಫ್ರೈ ಆಗಲಿ. ಘಮ ಘಮ ಅಂತ ಬರಬೇಕು. ಆಲ್ಮೋಸ್ಟ್ ಆಗಿದೆ. ಈಗ ಅದನ್ನು ಒಂದು ಸೈಡಿಗೆ ಪಾತ್ರೆಯಲ್ಲಿ ಹಾಕಿಕೊಳ್ಳೋಣ. ಈಗ ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ನಾನೊಂದು 4 ಚಮಚದಷ್ಟು ಸೇರಿಸಿದ್ದೇನೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ರುಚಿನೂ ಚೆನ್ನಾಗಿ ಬರ್ತದೆ. ಆದರೆ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ, ನಿಮ್ಮಿಷ್ಟದಂತೆ. ಹಾಗೆ ಸ್ವಲ್ಪ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ. ತುಪ್ಪ ಹಾಕಿದರೆ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ. ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಇದು ಬಿಸಿಯಾದ ಮೇಲೆ ಸಾಸಿವೆಯನ್ನು ಸೇರಿಸಿ. ಸಾಸಿವೆ ಚಟಪಟ ಅಂತ ಬಂದಂಗೆ ಉದ್ದಿನಬೇಳೆಯನ್ನು ಹಾಕಿ. ನಾನು ಸುಮಾರು 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆಯನ್ನು ತೆಗೆದುಕೊಂಡಿದ್ದೀನಿ. ಉದ್ದಿನಬೇಳೆ ಹಾಕಿದರೆ ಘಮ ಘಮ ತುಂಬ ರುಚಿಯಾಗಿ ಟೇಸ್ಟ್ ಬರುತ್ತೆ. ಎಲ್ಲರಿಗೂ ಗೊತ್ತಿರೋ ವಿಷಯನೇ ಆದರೂ ನೋಡಿ. ಹಾಗೆ ಈರುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ. ಕರಿಪತ್ತ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ನೀರನ್ನು 1 ಲೋಟಕ್ಕೆ 2 ಲೋಟದಷ್ಟು ಆಗುವಷ್ಟು ನೀರನ್ನು ಸೇರಿಸ್ತೀನಿ. ಹಾಗೆ ಕಾಯಿ ತುರಿಯನ್ನು ಸೇರಿಸ್ತಿದ್ದೀನಿ. ಸ್ವಲ್ಪ ಅರಿಶಿನ ಬಣ್ಣ ಬರಲಿಕ್ಕೆ, ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತದೆ. ರುಚಿಗೆ ಸಕ್ಕರೆ ಹಾಕಿ ಸ್ವಲ್ಪ. ರುಚಿಗೆ ತಕ್ಕಷ್ಟು ಉಪ್ಪು.
ಹಾಗೆ ರವನ್ನು ಸಾವಕಾಶವಾಗಿ ಹಾಕಿ, ಯಾಕಂದರೆ ಮುದ್ದೆ ಆಗಬಾರ್ದಲ್ವಾ, ಅದಕ್ಕೆ ಚೆನ್ನಾಗಿ ಕುದಿ ಬರಲಿ. ನೀರು ಇಂಗುತ್ತಾ ಬಂದ ಹಾಗೆ ಒಂದು ಕವರ್ ಮಾಡಿ ಮುಚ್ಚಿಡಿ. ಒಂದು 5 ನಿಮಿಷದ ನಂತರ ತೆಗೀರಿ. ಉಪ್ಪಿಟ್ಟು, ರುಚಿಯಾದ ಉಪ್ಪಿಟ್ಟು ರೆಡಿಯಾಗಿದೆ. ಮಕ್ಕಳಿಗಂತೂ ಇದು ತಿನ್ನಲಿಕ್ಕೆ ತುಂಬ ಇಷ್ಟ. ನೋಡಿ, ನಮ್ಮ ಪುಟ್ಟ ಕೂತ್ಕೊಂಡಿದ್ದಾನೆ. ಅವನಿಗೆ ಇವತ್ತು ಉಪ್ಪಿಟ್ಟು ಬೇಕು ಅಂತ ಹೇಳ್ತಾ ಇದ್ದ, ಅದರ ಸಲುವಾಗಿ ಮಾಡಿದ್ದೀನಿ. ಸ್ವಲ್ಪ ಇದನ್ನು ಸೇರಿಸಿ ಸೇವು ಖಾರ ಸೇರಿಸಿದರೆ ಮಕ್ಕಳು ಚೆನ್ನಾಗಿ ತಿಂತಾರೆ. ನೋಡಿ, ನಮ್ಮ ಪುಟ್ಟ ಕೂತ್ಕೊಂಡಿದ್ದಾನೆ. ಅಲ್ಲ ಪುಟ್ಟ, ಎಲ್ಲ ತಿನ್ನು ಪುಟ್ಟ. ಓಕೆ, ತಿನ್ಬೋದಪ್ಪ. ಓಕೆ ದೆನ್, ಬಾಯ್. ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.